ಅಂಗಡಿಯವ್ರು ಪಕ್ಕದ ಅಂಗಡಿಯವ್ರು ತೋರಿಸ್ತಾ ಇದಾರೆ, ನಮ್ಗೆ ಅದು ಕಾಣ್ತಿಲ್ಲ. ಸೊ ಐ ಆಮ್ ಯೂಸಿಂಗ್ ಜಸ್ಟ್ ಒನ್ ಸೀರಮ್. ನೀನೆಲ್ಲ ಬ್ರೈಡ್ ಕೊಡಲಿ ಅಕ್ಕ, ಆರ್ಡರ್ ಮಾಡ್ಬಿಡ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ನನ್ನ ಫ್ರೆಂಡ್ ಬ್ರೈಡ್ ಟು ಬಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ರೆಡಿ ಆಗೋಣ, ಬನ್ನಿ ರೆಡಿ ಆಗಿ ಹೋಗೋಣ. ಸೊ ನಾವೆಲ್ಲ ನಾನ್ ಬ್ರೈಡ್ಸ್ ರೆಡ್ ಥೀಮ್ ಅಲ್ಲಿ ಇಟ್ಕೊಂಡಿದೀವಿ, ಅಂದ್ರೆ ನಾವು ರೆಡ್ ಕಲರ್ ಡ್ರೆಸ್, ಬಟ್ ಯಾವ ತರ ಆದ್ರೂ ಹಾಕೊಳ್ಬಹುದು. ಸೊ ಹಾಗಾಗಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನು ಈ ಔಟ್ಫಿಟ್ ಹಾಕೊಳ್ಳೋಣ ಅಂತ ಇದ್ದೀನಿ. ಇದು ರೆಡ್ ಕಲರ್ ಒಂದು ಫ್ರಾಕ್ ಟೈಪ್ ಇದೆ, ಆ್ಯಂಡ್ ಅದಕ್ಕೆ ಆಕ್ಸಸೈಸ್ ಬಂದು ಇದು ಈ ಡಕ್ ಚೈನ್ ಹಾಕೊಳ್ಳೋಣ ಅಂತ ಇದ್ದೀನಿ. ಅದಿಲ್ಲ ಅಂದರೆ ಇದನ್ನು ಹಾಕೊಳ್ಳೋಣ ಅಂತ ಇದ್ದೀನಿ. ಈ ಚೈನು ಇದು ಒಂದ್ಸಲೂ ಹಾಕಿಲ್ಲ, ತೊಗೊಂಡು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇಯರಿಂಗ್ಸು ಐ ಥಾಟ್ ಟು ಪೇರ್ ವಿತ್ ದಿಸ್ ಬಿಕಾಸ್ ಚೈನ್ ಬ್ಲ್ಯಾಕ್ ಇರೋದ್ರಿಂದ ನನ್ನ ಬೆಲ್ಟ್ ಕೂಡ ಬ್ಲ್ಯಾಕ್ ಇದೆ. ಸೊ ಇದು ಸೂಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅದು ಮತ್ತು ಇದೊಂದು ಸಲ ಟ್ರೈ ಮಾಡಿ ನೋಡೋಣ. ಇದು ಸೂಟ್ ಆಗಿಲ್ಲ ಅಂದರೆ ಐ ವಿಲ್ ಗೋ ವಿತ್ ದಿಸ್. ಆ್ಯಂಡ್ ಇದೊಂದು ಬ್ಲ್ಯಾಕ್ ಬೆಲ್ಟ್ ಹಾಕೊಳ್ತಾ ಇದ್ದೀನಿ ವೇಸ್ಟ್ಗೆ. ಈ ಬೇಗ ಬೇಗ ರೆಡಿಯಾಗಿ ಹೇಗೆ ಕಾಣಿಸ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಗೈಸ್, ನಾನು ಜಾಸ್ತಿ ಏನೂ ರೆಡಿ ಆಗ್ತಿಲ್ಲ ಬಿಕಾಸ್ ನಾನು ಮೇಕಪ್ ಸೆಟ್ ಏನೂ ಇಲ್ಲಿಲ್ಲ. ಅಂದರೆ ಅದೆಲ್ಲ ಕಡೂರಲ್ಲಿದೆ, ಐ ಮೀನ್ ಚಿಕ್ಕಮಂಗ್ಳೂರಲ್ಲಿದೆ. ಸೊ ಐ ಆಮ್ ಯೂಸಿಂಗ್ ಜಸ್ಟ್ ಒಂದು ಸೀರಮ್. ಈ ಸೀರಮ್ ಹಾಕೊಂಡು ಆಮೇಲೆ ಜಸ್ಟ್ ಸನ್ಸ್ಕ್ರೀನ್ ಹಾಕೊಂಡು ಅಷ್ಟೇ ಹೋಗೋದು. ಸೊ ನಾನು ಯೂಸ್ ಮಾಡ್ತಿದ್ದೀನಿ ಸನ್ಸ್ಕ್ರೀನ್. ಸಿರಮ್ ಆಯಿತು, ಸನ್ಸ್ಕ್ರೀನ್. ಮತ್ತು ಹೇಗಾಗುತ್ತಂದರೆ ನನಗೆ ಮೇಕಪ್ ಆರ್ಡರ್ಸ್ ಕಡೂರಲ್ಲಿರುತ್ತೆ, ಬೆಂಗಳೂರಲ್ಲಿರುತ್ತೆ. ಸೊ ನಾನು ಅಲ್ಲಿದ್ದಾಗ ನನ್ನ ಮೇಕಪ್ ಎಲ್ಲ ಇಲ್ಲಿದ್ದಾಗ ನನಗೆ ಕಡೂರಲ್ಲಿ ಫಂಕ್ಷನ್ಸ್ ಇರುತ್ತೆ, ಅಲ್ಲಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ನಂದು ಮೇಕಪ್ ಕಿಟ್ ಕಡೂರಲ್ಲಿದ್ದಾಗ ಇವಾಗ ಇಲ್ಲಿ ಫಂಕ್ಷನ್ ಇದೆ, ಸೊ ನಾನು ಇಲ್ಲೂ ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗುತ್ತೆ ನನಗೆ ಯಾವಾಗಲೂ. ಸೊ ಐ ಆಮ್ ಯೂಸಿಂಗ್ ಸನ್ಸ್ಕ್ರೀನ್ ಆಲ್ ಓವರ್ ಮೈ ಫೇಸ್. ನೆಕ್ ಪಾರ್ಟಿಗೆ ಮರಿಲೇಬಾರ್ದು ನೀವು. ನಾನು ಐಬ್ರೋ ಮಾಡಿಸಿಲ್ಲ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ಮೈ ಐಬ್ರೋಗೆಲ್ಲ ಏನು ಮಾಡಲ್ಲ. ಜಸ್ಟ್ ಅಷ್ಟೇ ಸನ್ಸ್ಕ್ರೀನ್ ಹಾಕೊಂಡು ಸ್ವಲ್ಪ ಪೌಡರ್ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹೊರಡೋದಷ್ಟೇ. ಸೊ ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಔಟ್ಫಿಟ್ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ನಿಮಗೆ ಸಿಗ್ತೇನೆ. ಸೊ ಗೈಸ್, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, 11:20 ಆಗಿದೆ. 11 o'clock ಸ್ಲಾಟ್ ತಗೊಂಡಿದ್ದು 11 to 1. ಸೊ ಅವರು ಕೂಡ ಕಾಲ್ ಮಾಡ್ತಿದ್ದಾರೆ ಸಿನಿ ಕೆಫೆಯಿಂದ. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಅವ್ರಿಗೆ ಅಲ್ಲಿ ಲೊಕೇಶನ್ ಸಿಗ್ತಾ ಇಲ್ಲ. ನಂದೇ ಟೈಮ್ ಆಗೋಯ್ತು. ಆಕ್ಚುಲಿ ನಾನೇ ಅವ್ರು ಬೇಗ ಹೋಗ್ತಿದ್ದಳು, ನಂದೇ ಲೇಟ್ ಆಯ್ತು. ಇವಳಿಂದ ನಾನು ಲೇಟ್ ಆಗಿದೆ. ಇವಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಳನ್ನ ಕರ್ಕೊಂಡು ಬಂದಿರೋದು ಇವತ್ತು. ಸೊ ಬನ್ನಿ ಬೇಗ ಹೋಗೋಣ. 5 minutes ಅಲ್ಲಿ ರೀಚ್ ಆಗ್ತೀವಿ. ನನ್ನ ಫ್ರೆಂಡ್ಸಿಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ಅವ್ರು ಲೊಕೇಶನ್ ಅಂತ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಗೈಸ್, ಈ ಲೊಕೇಶನ್ ಹತ್ರನೇ ಇದೀವಿ, ಬಟ್ ನಮ್ ಸಿರಿ ಕೆಫೆನೇ ಕಾಣ್ತಾ ಇರ್ಲಿಲ್ಲ. ಎಷ್ಟು ಹುಡುಕಿದ್ವಿ ಗೊತ್ತಾ, ಅಂಗಡಿಯವ್ರು ಪಕ್ಕದ ಅಂಗಡಿಯವ್ರು ತೋರಿಸ್ತಾ ಇದಾರೆ, ನಮ್ಗೆ ಅದು ಕಾಣ್ತಿಲ್ಲ. ಈ ವಾಯ್ಸ್ ಕೇಳಿಸಿದೆ ಹೆಂಗೋ ಗೊತ್ತಿಲ್ಲ. ಸೊ ಆಮೇಲೆ ಸಿಕ್ತು. ಈಗ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಅವರು ಬರ್ತಿದ್ದಾರೆ. ಸೊ ನೋಡೋಣ ಹೋಗಿ ಹೇಗಾಗುತ್ತೆ ಸೆಲೆಬ್ರೇಷನ್. ಸೊ ಗೈಸ್, ಈಗ ಜಸ್ಟ್ ಬಂದ್ವಿ. ಸೊ ಇದು ಆಂಬಿಯನ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಯಾರೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಸೌಂಡ್ ಬರ್ತಿದೆ. ಇಲ್ಲಿ ನೋಡಿ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ. ಸೊ ಇದು ರಿಸೆಪ್ಷನ್ ಏರಿಯಾ ಸಿನಿ ಕೆಫೆ ಅವ್ರದ್ದು. ಈ ರೂಮ್ ನಾವು ಬುಕ್ ಮಾಡಿರೋದು. ಗೈಸ್, ಈ ಥರ ಇದೆ ಡೆಕೋರೇಷನ್. ಕ್ಯೂಟಾಗಿ ಮಾಡಿದ್ದಾರೆ ಬ್ರೈಡ್ ಟು ಬಿ. ಸೊ ಗೈಸ್, ನಾನು ಈ ಥರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇಲ್ಲೊಂದು ಕ್ಲಿಪ್ ಹಾಕೊಂಡು, ಸೊ ಇದೊಂದು ಬೆಲ್ಟ್, ರೆಡ್ ಡ್ರೆಸ್. ಆಮೇಲೆ ಇವಳು ಕೂಡ ರೆಡ್, ಇವಳೊಬ್ಳು ರೆಡ್ ಹಾಕಿಲ್ಲ, ಬಟ್ ಸ್ವಲ್ಪ ಸಿಮಿಲರ್ ಎಲ್ಲ ರೆಡ್ ಇದೆ ಅಷ್ಟೇ. ಆ್ಯಂಡ್ ಡೆಕೋರೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಅವ್ರು ಬಂದ್ರಂತೆ. 1 second.
ನಿನಗೆ ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಅಕ್ಕ ಆರ್ಡರ್ ಮಾಡ್ಬಿಡ್ಲಿ, ಆಮೇಲೆ ಕೇಕ್ ಕಟ್ ಮಾಡ್ತೀರಾ? ನಂಗೆ ತುಂಬಾ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಒಂದ್ಸಲ ಎತ್ಕೊಂಡ್ ತಿನ್ಬರ್ತೀಯಾ? ಕೇಕ್ ಕೊಡ್ತೀನಿ. ಕೇಕು ಹ್ಯಾಪಿ ಬರ್ಡೇ ಮಾಡೋಣ ಬಾ. ಹ್ಯಾಪಿ ಬರ್ಡೇ ನಾನೇ ಕಟ್ ಮಾಡೋದು ಕೇಕು. ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡೋಣ. ಅಲ್ಲಿ ನೋಡು, ಫೋಟೋ ನೋಡು, ಫೋಟೋ ತರ್ಸ್ಕೊಂಡು ಅಲ್ಲಿ ನೋಡಿ. ಹ್ಯಾಪಿ ಬರ್ಡೇ ಬೇಡವಾ? ಆಯ್ತು ಹೋಗು. ಗೈಸ್, ನಾವಿಲ್ಲಿ ಬ್ರೈಟ್ ಬೇಗ ಬಂದ್ಬಿಟ್ಟು ಈ 2 ಪಾಪನ ಸುಧಾಸದೆ ಆಗ್ಬಿಟ್ಟಿದೆ. ಇನ್ನ ಬ್ರೈಟ್ ಇನ್ನ ಸ್ಟಾರ್ಟೇ ಮಾಡಿದ್ದಾರೆ. 12 ಆಯ್ತು. ಸೂಪರ್ ಆಂಟಿ ಅಲ್ಲ, ಅಕ್ಕ. ಸೂಪರ್. ನೋ ಆಂಟಿ, ಇವಳು ಅಕ್ಕ. ನೋಡು, ವಿಡಿಯೋ ನೋಡು. ನೋಡಿ, ಎಲ್ಲ ರೆಡ್ 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 ಅಲ್ಲಿ ಇದ್ದೀವಿ. ಹಾಯ್ ಮಾಡು. ಹಾಯ್ ಚಿಂಟು. ಹಾಯ್ ಹಾಯ್ ಮಾಡು. ಹಾಯ್ ಮಾಡು. ಹಾಯ್. ಸೊ ಡಿಶಸ್ ಎಲ್ಲ ರೆಡಿ. ಸೆಲೆಕ್ಟ್ ಮಾಡಿ ಏನ್ ತಗೊಬೇಕಂತ ಅವಳು ಆರ್ಡರ್ ಮಾಡ್ತಿದ್ದಾಳೆ. ಸೊ ನಾವು ಬ್ರೈಟ್ ಟು ಬಿಟ್ ಹಾಗೆ ಮರ್ತ್ಬಿಟ್ಟಿದೀವಿ. ಬ್ರೈಟ್ ಟು ಬಿಟ್ ಬಂದು ಈಗ ಹೋಗಿ ತಗೊಂಡ್ ಬಂದು ಇವಾಗ ಇವಳಿಗೆ ಹಾಕ್ಬೇಕು. ಇಲ್ಲಿ ಸ್ಟಿಕ್ಕರ್. ನೀನೆಲ್ಲ ಬ್ರೈಡ್ ಕೊಡಲಿ. ಬರ್ಗರ್ ಓಕೆನಾ? ಬರ್ಗರ್ ಓಕೆ. ಪಿಜ್ಜಾ ಮಾಡೋಣ ಒಂದು. ಕೇಳ್ಬೇಕು. ಆಲ್ರೆಡಿ 12 ಆಯ್ತು. ಬುಕ್ ಮಾಡೆ. ರೀಲ್ಸ್ ಮಾಡ್ಬೇಕು. ನನ್ ರೀಲ್ಸ್ ನಿನ್ ಕಳ್ಸಿದ್ನಲ್ಲ. ತಾಳಿನಾ? ಯಾವ್ದು ರೆಡ್ ಡ್ರೆಸ್? ಯಾವ್ದೋ ಒಟ್ನಲ್ಲಿ ಯಾವ ರೀಲ್ಸ್ ಕಳ್ಸಿರ ಅಂತ ಗೊತ್ತಿಲ್ಲ, ಬಟ್ ಮಾಡ್ಬೇಕು. ಸೊ ಇವರೇ ಗೈಸ್ ನಮ್ಮ ಬ್ರೈಡ್. ಔಟ್ಫಿಟ್ ತೋರ್ಸು. ಚೆನ್ನಾಗಿದ್ದ ಅಲ್ವಾ ಗೈಸ್ ಔಟ್ಫಿಟ್? ನಂಗೂ ಈ ತರ ತಗೋಬೇಕಂತ ಅನಿಸ್ತಾ ಇದೆ. ಸೊ ಈ ಔಟ್ಫಿಟ್ ನಾವು ಎಲ್ಲರೂ ಸೇರಿ ಅವಳಿಗೆ ಗಿಫ್ಟ್ ಮಾಡಿದ್ದು ಬ್ರೈಡ್. ಸೊ ಈಗ ಬ್ರೈಡಿಗೆ ಬ್ರೈಡ್ ಟು ಬಿ ಟ್ಯಾಗ್ ಆಗ್ತಾ ಇದೀವಿ. ಹಾಯ್ ಚಿಂಟು. ಯಾಕೋ ಅಂತೆ. ಬೇಡ ಸುಮ್ಮನೆ ಪಾಪ. ಬೇಡ ಬೇಡ. ಇಲ್ಲ, ನಂದು ಪಾಪ ಇದು. ಏನ್ ಮಾಡ್ತಿದ್ದೀರಾ? ಬಿಡು. ನೀರ್ ಬೇಕು ಪಾಪ. ಯಾರದು? 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 ಹೋಗ್ಬಿಟ್ಟ ಸೈಡ್ಗೆ. ಈ ಪಾಪು ಇವ್ರ ಮಗಳು ಅಂಡ್ ಈ ಪಾಪು ಇವ್ರ ಮಗಳು. ಏನಾಗಲ್ಲ. ಇದು ಕೇಕ್ ಕಟ್ ಮಾಡ್ಬೇಕು ಮಾಡೋಣ. ಅದು ಬೆಂಕಿ ಪಾಪ ಭಯ. ನೀರಂದ್ರೆ ಭಯ, ಬೆಂಕಿ ಭಯ. ಅದು ಡಬ್ಬ ಹೋಗಿದ್ದೆ ಇದಕ್ಕೆ ಅದು ತುಂಬಾ ಧೈರ್ಯ ಮಾಡ್ಬಿಟ್ಟಿದ್ದೀನಿ. ಮಾಡೋಣ ಮಾಡು ಈಗ ನೀನು. ನೀನು ಹಂಗೆ ವಿಡಿಯೋ ಮಾಡೋಣ. ಕೊಡು. ನಿಂಗೆ ಕೊಡ. ನಾವೇನ್ ಮಾಡ್ತೀಯಾ ಈಗ? ಮೊಬೈಲ್ ಕೊಟ್ಬಿಟ್ಟು ಬೇಕಾ? ಏನಮ್ಮ? ಏನು ಪುಟ್ಟ? ಏನು?
ಆನ್ ಮಾಡ್ಲಾ? ನೆಕ್ಸ್ಟ್ ರೂಮ್ನಲ್ಲಿ ಹಿಂಗೆ ಮಾಡೋದು. ನಾನು ಅವನು ಆಂಟಿ ಆಂಟಿ ಅಂತ ನಾನು ಆಂಟಿ ಮೂವ್ ಮಾಡು ಮೊಬೈಲ್. ನಾನು ಬಡವನು. ಅವಳು ಫೋಟೋ ತೆಗಿ ಅದನ್ನ ಸೆಲೆಕ್ಟ್ ಮಾಡ್ತಾರೆ ಅದು ಮಾಡತ್ತೆ ಕ್ಲಾಪ್ ಕ್ಲಾಪ್ ಮಾಡ್ಬಿಡು ಕ್ಲಾಪ್ ಕ್ಲಾಪ್ ವ್ಲಾಗಿಂಗ್. ಸೊ ಗೈಸ್ ಈಗ ಪಿಜ್ಜಾ ಆರ್ಡರ್ ಮಾಡಿದ್ವಿ, ಪಿಜ್ಜಾ ಬಂದಿದೆ. ಈಗ ಮೆಕ್ಡೊನಾಲ್ಡ್ಸ್ ಬರಬೇಕು, ಇನ್ನು ಮೆಕ್ಡೊನಾಲ್ಡ್ಸ್ ಒಂದು ಬರಬೇಕು. ಈಗ ನಾವು ತಗೊಂಡ ಟೈಮ್ ಮುಗ್ದೋಗ್ಬಿಟ್ಟಿದೆ. 1 o'clock ಕ್ಲೋಸ್ ಆಗುತ್ತೆ, ಇನ್ನೊಂದು 20 ಮಿನಿಟ್ಸ್ ಇದೆ. ಸೊ ಪನ್ನೀರು ಪ್ಯಾನ್ ಅಂದ್ರೆ ಅಥವಾ ಇದು ಪ್ಯಾನ್ ಬೇಸು ಇಲ್ಲಿ 1 ಕರ್ ತಂದೂರಿ ಪನ್ನೀರು 1 ಕಪ್ ಪ್ಯಾನ್ ಪೆಪ್ಸಿ ಅಷ್ಟೇ. ಸ್ಟಾಪ್ ಮಾಡಿ ಗೈಸ್. ಈಗ ನಾವು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರಶ್ಮಿ ಮನೆಗೆ ಬಂದಿದ್ದೀವಿ. ಸೊ 2 hours ನಮ್ಮ ಟೈಮ್ ತಗೊಂಡಿದ್ದು, ಆ ಟೈಮ್ ಆಗೋಯ್ತು. ಹಾಗಾಗಿ ಅಲ್ಲಿ ಪಿಜ್ಜಾ ಮಾತ್ರ ತಿನ್ಕೊಂಡು ಇಲ್ಲಿ ಬೇರೆ ಪಾರ್ಸಲ್ ಬಂದಿತ್ತು, ಅದನ್ನು ತಗೊಂಡು ಈಗ ಮನೆಗೆ ಬಂದು ಎಲ್ಲ ಊಟ ಮಾಡಿದ್ವಿ. 4 ಇದೆ, 1 2 3 ನಿನ್ನ ಕೈಲಿ 1 4 5 ಇನ್ನೊಂದು ತಿನ್ನಲ್ಲ.